ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ಕು ಗಾಯತ್ರಿ ಮಂತ್ರ. ಕಮೆಂಟ್ನಲ್ಲಿ ಒಬ್ಬರು ಕೇಳಿದರು, ಸೊ ಅದಕ್ಕಾಗಿ ಇವತ್ತು ಈ ವಿಡಿಯೋ. ಈ ಮಂತ್ರದ ಬಗ್ಗೆ ಏನೇನು ವಿಶೇಷ ಇದೆ ಅಂತ ನೋಡೋಣ ಈ ವಿಡಿಯೋದಲ್ಲಿ. ಇನ್ನು ನೆಕ್ಸ್ಟು ಮಂತ್ರದ ವಿಡಿಯೋ ನವಾರ್ಣ ಮಂತ್ರದ ಬಗ್ಗೆ ಬರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಗಾಯತ್ರಿ ಮಂತ್ರದ ಪೂರ್ಣ ರಹಸ್ಯ ವೇದಶಾಸ್ತ್ರ, ಪುರಾಣ, ಆಧುನಿಕ ವಿಜ್ಞಾನದ ದೃಷ್ಟಿಯಿಂದ ಏನೇನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಗಾಯತ್ರಿ ಮಂತ್ರ ಹೀಗಿದೆ: ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಅಂತ ಮಂತ್ರ ಇದೆ. ಇದರ ಅರ್ಥ ಹೀಗಿದೆ: ಓಂ ಸಮಸ್ತ ಬ್ರಹ್ಮಾಂಡದ ಮೂಲ ಶಬ್ದ, ಸೃಷ್ಟಿ ಸ್ಥಿತಿ ಲಯದ ಸಂಕೇತ, ದೇಹ ಮನಸ್ಸು ಚೇತನ ಒಂದಾಗುವ ದನಿ ಓಂ ಅನ್ನೋದು. ಭೂ ಅಂದರೆ ಭೌತಿಕ ಲೋಕ, ದೇಹ, ಆಹಾರ, ಭೂಮಿ ಶಕ್ತಿ. ಭುವಃ ಪ್ರಾಣಮಯ ಲೋಕ, ಉಸಿರಾಟ, ಪ್ರಾಣಶಕ್ತಿ, ಮನಸ್ಸು. ಸ್ವಃ ಆಧ್ಯಾತ್ಮಿಕ ಲೋಕ, ಬುದ್ಧಿ, ಜ್ಞಾನ, ಚೇತನ. ತತ್ ಅದು, ಆ ಪರಮತತ್ವ, ಆ ದೈವಿಕ ಶಕ್ತಿ. ಸವಿತೃ ಸೂರ್ಯತತ್ವ, ಬೆಳಕು ಕೊಡುವ ಶಕ್ತಿ, ಜ್ಞಾನ ಜಾಗೃತಿಗೊಳಿಸುವ ಶಕ್ತಿ. ವರೇಣ್ಯಂ ಶ್ರೇಷ್ಠವಾದವರು, ಆರಾಧನೆಗೆ ಯೋಗ್ಯವಾದವರು ಅಂತ ಅರ್ಥ. ಭರ್ಗಃ ಶುದ್ಧಗೊಳಿಸುವ ಬೆಳಕು, ಅಜ್ಞಾನವನ್ನು ಸುಡುವ ಶಕ್ತಿ. ದೇವಸ್ಯ ದೈವಿಕವಾದ ಚೇತನ ಸ್ವರೂಪ. ಧೀಮಹಿ ಧ್ಯಾನಿಸುತ್ತೇನೆ. ಧೀ ಅಂದರೆ ಬುದ್ಧಿ, ಗ್ರಹಣ ಶಕ್ತಿ, ವಿವೇಕ. ಯೋ ಅಂದರೆ ಯಾರು. ನಃ ನಮ್ಮೊಳಗಿನ. ಪ್ರಚೋದಯಾತ್ ಉತ್ತೇಜಿಸಲಿ, ಬೆಳಗಿಸಲಿ ಅನ್ನುವ ಅರ್ಥ. ಸಂಪೂರ್ಣ ಭಾವಾರ್ಥ ಹೀಗಿದೆ: ಈ ಸಂಪೂರ್ಣ ಸೃಷ್ಟಿಯನ್ನು ಆವರಿಸಿರುವ ನಮ್ಮ ದೇಹ, ಪ್ರಾಣ, ಬುದ್ಧಿಯಲ್ಲೂ ಕಾರ್ಯನಿರ್ವಹಿಸುವ ಆ ಶ್ರೇಷ್ಠ ಜ್ಞಾನ ಪ್ರಕಾಶವಾದ ಸವಿತೃ ತತ್ವವನ್ನು ನಾವು ಧ್ಯಾನಿಸುತ್ತೇವೆ. ಆ ದಿವ್ಯ ಬೆಳಕು ನಮ್ಮ ಬುದ್ಧಿಯನ್ನು ಜಾಗೃತಗೊಳಿಸಿ ಸರಿಯಾದ ದಾರಿಯಲ್ಲಿ ನಡೆಸಲಿ ಅಂತ ಇದರ ಭಾವಾರ್ಥ. ನಮ್ಮೊಳಗಿನ ಬುದ್ಧಿಯ ಸೂರ್ಯನನ್ನು ಜಾಗೃತಗೊಳಿಸು ಎಂಬುದು ಒಂದು ಸಾಲಿನಲ್ಲಿ ಗಾಯತ್ರಿ ಮಂತ್ರದ ಅರ್ಥ. ಗಾಯತ್ರಿ ಮಂತ್ರ ವೇದಮಾತೆ ಅಂತ ಯಾಕೆ ಕರೀತಾರೆ? ಗಾಯತ್ರಿ ಮಂತ್ರವನ್ನು ವೇದಮಾತೆ ಅಂತ ಯಾಕೆ ಕರೀತಾರೆ? ಯಾಕೆಂದರೆ ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರಗಳಿವೆ. ಈ 24 ಅಕ್ಷರಗಳು 4 ವೇದಗಳ ಬೀಜಶಕ್ತಿ ಎಂದು ಹೇಳಲಾಗಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಇವೆಲ್ಲ ವೇದಗಳ ಜ್ಞಾನಗಳ ಮೂಲವೇ ಗಾಯತ್ರಿ ಮಂತ್ರ. ಇನ್ನು ಈ ಗಾಯತ್ರಿ ಮಂತ್ರ ಹೇಗೆ ಹುಟ್ಟಿಕೊಂಡಿತು, ಇದರ ಋಷಿ ಯಾರು ಅಂತ ನೋಡೋದಾದರೆ ಒಂದು ಕತೆ ಬರುತ್ತೆ. ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಇಲ್ಲಿ. ರಾಜ ಕೌಶಿಕ ಮಹಾಪರಾಕ್ರಮಿ ಆತ. ರಾಜ ವಸಿಷ್ಠ ಋಷಿಯ ಆಶ್ರಮದಲ್ಲಿ ಇರುವ ನಂದಿನಿ ಕಾಮಧೇನುವಿನ ಶಕ್ತಿಯನ್ನು ಕಂಡು ಆ ಧೇನುವನ್ನು ಬಲಪ್ರಯೋಗದಿಂದ ಪಡೆಯಲು ಪ್ರಯತ್ನಿಸ್ತಾರೆ. ಆದರೆ ಅದರಲ್ಲಿ ವಿಫಲನಾಗ್ತಾನೆ. ಆಗ ಆ ರಾಜನಿಗೆ ತಿಳಿಯಿತು, ರಾಜಕೀಯ ಶಕ್ತಿಗಿಂತ ತಪಸ್ಸಿನ ಶಕ್ತಿ ಶ್ರೇಷ್ಠ ಎಂಬುದು ಅರಿವಾಯಿತು. ನಂತರ ರಾಜ ಕೌಶಿಕನು ತಪಸ್ಸು ಆರಂಭಿಸಿದನು. ಅನೇಕ ವರ್ಷಗಳ ತಪಸ್ಸಿನ ನಂತರ ಮೊದಲ ಬಾರಿ ಸವಿತೃ ಅಂದರೆ ಗಾಯತ್ರಿ ಮಂತ್ರದ ದರ್ಶನವಾಯಿತು. ಈ ರಾಜ ಕೌಶಿಕ ಮುಂದೆ ಬ್ರಹ್ಮರ್ಷಿ ವಿಶ್ವಾಮಿತ್ರನಾಗಿದ್ದು. ಗಾಯತ್ರಿ ಮಂತ್ರ ಮಾನವನ ವಿಧಿಯನ್ನು
ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ. ಗಾಯತ್ರಿ ಸಾಧನೆಯಿಂದ ದೊರಕುವ ಅತ್ಯುನ್ನತ ಫಲಗಳಲ್ಲಿ ಒಂದು ವಾಕ್ಸಿದ್ಧಿ. ನೀವು ಹೇಳಿದ ಮಾತು ಸತ್ಯವಾಗುವುದು, ನಿಮ್ಮ ಮಾತಿಗೆ ವಿಶೇಷ ಮನ್ನಣೆ ದೊರೆಯುವುದು, ಜನರು ಸಹಜವಾಗಿ ನಿಮ್ಮ ಮಾತು ಕೇಳುವಂತೆ ಆಗೋದು. ಇದು ವರ ನೀಡುವ ಶಕ್ತಿಯಲ್ಲ, ಸತ್ಯ ಮತ್ತು ಶುದ್ಧ ಮನಸ್ಸಿನಿಂದ ಬಂದ ವಾಣಿಯ ಶಕ್ತಿ. ಇವೆಲ್ಲ ದಿನಕ್ಕೆ 1 ಮಾಲೆ ಜಪ ಮಾಡಿದರೆ ಬರುವಂಥದ್ದಲ್ಲ. ದಿನಕ್ಕೆ ಮಿನಿಮಮ್ ಅಂದರೆ 11 ಮಾಲೆ ಆದರೂ ಮಾಡಬೇಕು. ಚಿಕ್ಕ ಸಾಧನೆಯೇ ದೊಡ್ಡ ಬದಲಾವಣೆ ತರಬಲ್ಲದು. ಬಹುತೇಕ ಜನರಿಗೆ ಗಾಯತ್ರಿ ಮಂತ್ರ ಒಂದೇ ಎಂಬ ಭಾವನೆ ಇದೆ. ಆದರೆ ಗಾಯತ್ರಿ ಒಂದು ಛಂದಸ್ಸು, ಒಂದು ಶಕ್ತಿ ವಿನ್ಯಾಸ, ಒಂದು ದೈವಿಕ ಬುದ್ಧಿ ತರಂಗ. ವಿಭಿನ್ನ ದೇವತೆಯ ಶಕ್ತಿಗೆ ವಿಭಿನ್ನ ಗಾಯತ್ರಿ ಮಂತ್ರಗಳಿವೆ. ಸವಿತೃ ಗಾಯತ್ರಿ ಮಂತ್ರದ ಮಹತ್ವ ಏನು ಅಂದರೆ, ಇದು ಗಾಯತ್ರಿ ಮಂತ್ರಗಳಲ್ಲಿ ಪ್ರಮುಖವಾದದ್ದು. ಯಾಕೆಂದರೆ ಇದು ಸೂರ್ಯ ಶಕ್ತಿಗೆ ಸಂಬಂಧಿಸಿದ, ಸೂರ್ಯ ಪ್ರಾಣಶಕ್ತಿ, ಬುದ್ಧಿಶಕ್ತಿ, ಆತ್ಮ ತೇಜಸ್ಸು. ಸೂರ್ಯದೇವನು ಕೇವಲ ಬೆಳಕು ನೀಡುವವನಲ್ಲ, ಅವನು ಒಳಗಿನ ಅಜ್ಞಾನವನ್ನು ಸುಡುವ ಶಕ್ತಿ. ಅದೇ ಕಾರಣಕ್ಕೆ ಸವಿತೃ ಗಾಯತ್ರಿ ಮಂತ್ರ ಬುದ್ಧಿಯನ್ನು ಶುದ್ಧಗೊಳಿಸುವ ಮಂತ್ರ ಅಂತ ಹೇಳ್ತಾರೆ. ಇನ್ನು ಇದರಲ್ಲಿ ಈ ಮಂತ್ರದ ಬಗ್ಗೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ, ನಾನು ಈ ಮಂತ್ರವನ್ನು ಜಪ ಮಾಡಲ್ಲ. ಬ್ರಾಹ್ಮಿನ್ ಕಮ್ಯುನಿಟಿಯಲ್ಲಿ ಈ ಮಂತ್ರವನ್ನು ಉಪನಯನ ಆಗುವಾಗ ಕುಲಪುರೋಹಿತರು ಕಿವಿಯಲ್ಲಿ ಉಪದೇಶ ಮಾಡುವಂತಹ ವಿಧಿ ಕ್ರಮ ಇದೆ. ಇದನ್ನೇ ಉಪನಯನ ಅಂತ ಹೇಳೋದು. ಅಂದಿನಿಂದ ಆತ ದ್ವಿಜನಾಗ್ತಾನೆ. ದ್ವಿಜ ಅಂದರೆ 2ನೇ ಜನ್ಮ ಅಂತ ಹೇಳ್ತಾರೆ. ಆದರೆ ಇದು ಹೆಣ್ಣು ಮಕ್ಕಳು ಹೇಳಬಾರ್ದು ಅನ್ನುವುದನ್ನು ನಮ್ಮ ತಲೆಗೆ ತುಂಬಿಸಿ ಬೆಳೆಸಿದ್ದಾರೆ ನಮ್ಮನ್ನು. ಆದರೆ ನಿಜ ಏನು ಅಂದರೆ, ಈ ಹೆಣ್ಣು ಮಕ್ಕಳು ಹೇಳಬಾರ್ದು ಅನ್ನುವ ಉಲ್ಲೇಖ ಯಾವ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ ಹೇಳಿಲ್ಲ. ಇನ್ನು ಗಾಯತ್ರಿ ಮಂತ್ರವನ್ನು ಬ್ರಾಹ್ಮಣರು ಮಾತ್ರ ಜಪ ಮಾಡಬೇಕು ಅಂತ ಹೇಳೋದಕ್ಕೆ, ಇದಕ್ಕೆ ಕೂಡ ಶಾಸ್ತ್ರದಲ್ಲಿ ಉಲ್ಲೇಖ, ವೇದ ಉಪನಿಷತ್ತಲ್ಲಿ ಸ್ಮೃತಿಗಳಲ್ಲಿ ಯಾವುದರಲ್ಲೂ ಉಲ್ಲೇಖ ಇಲ್ಲ. ವೇದ ಕಾಲದಲ್ಲಿ ಬ್ರಾಹ್ಮಣ ಅನ್ನೋದು ಜಾತಿಯಲ್ಲ. ಬ್ರಾಹ್ಮಣ ಅಂದರೆ ಬ್ರಹ್ಮಜ್ಞಾನವನ್ನು ಅಧ್ಯಯನ ಮಾಡುವವನು ಎಂಬ ಅರ್ಥ. ವೇದ ಕಾಲದ ಮಹಿಳಾ ಋಷಿಯರು ಗಾರ್ಗಿ, ಮೈತ್ರೇಯಿ, ಲೋಪಾಮುದ್ರ, ಅಪಾಲ, ವಾಗಮೃಣಿ ಇವರೆಲ್ಲ ಮಂತ್ರ ದೃಷ್ಟರು. ಅಂದರೆ ಈ ಮಂತ್ರಗಳನ್ನು ಕಂಡವರು. ಅಂದರೆ ಅವರಿಗೆ ಜ್ಞಾನದ ಇದರಲ್ಲಿ ಏನು ಮೆಡಿಟೇಷನ್ಗೆ ಕೂತಾಗ ಅಥವಾ ಜಪ ಮಾಡುವಾಗ ಕೆಲವು ದೃಶ್ಯಗಳು ಬರುತ್ತೆ. ಅದರಲ್ಲಿ ಆ ಮಂತ್ರವನ್ನು ಕಂಡವರು ಇವರು ಮಹಿಳಾ ಋಷಿಯರು. ಹೀಗೆ ಇದು ದೈವಿಕ ನಿಯಮ ಇಲ್ಲ. ಅಂದರೆ ಇದನ್ನು ಲೇಡೀಸ್ ಮಾಡಬಾರ್ದು ಅನ್ನುವ, ಹೆಂಗಸರು ಮಾಡಬಾರ್ದು, ಹಾಗೆಯೇ ಬ್ರಾಹ್ಮಣರು ಮಾಡಬೇಕು ಅನ್ನುವ ಮಾತು ಮಧ್ಯಯುಗದ ಸಮಾಜ ನಿಯಂತ್ರಣ, ಶಿಕ್ಷಣ ನಿರ್ಬಂಧ ಇವುಗಳಿಂದ ಬಂದಿದೆ. ಇದು ದೈವಿಕ ನಿಯಮ ಅಲ್ಲ, ಸಾಮಾಜಿಕ ನಿರ್ಬಂಧ ಅಷ್ಟೇ. ಗಾಯತ್ರಿ ಮಂತ್ರ ಅಂದರೆ ಬುದ್ಧಿ ಜಾಗೃತಿಯ ಮಂತ್ರ. ಬೃಹದಾರಣ್ಯಕ ಉಪನಿಷತ್ ಹೇಳುತ್ತೆ, ಆತ್ಮಕ್ಕೆ ಲಿಂಗ ಇಲ್ಲ, ಜಾತಿ ಇಲ್ಲ. ಗಾಯತ್ರಿ ಮಂತ್ರ ಆತ್ಮದ ಜಾಗೃತಿಯ ಮಂತ್ರ. ಇನ್ನು ಇದಕ್ಕೆ ಇರುವಂತಹ ನಿರ್ಬಂಧಗಳು ಏನು ಅಂದರೆ, ಉಚ್ಚಾರ ಸ್ಪಷ್ಟವಾಗಿ ಇರಬೇಕು. ಅದು ಹೆಂಗಸರು ಮಾಡಲಿ, ಗಂಡಸರು ಮಾಡಲಿ, ಯಾರೇ ಮಾಡಲಿ, ಉಚ್ಚಾರ ಮಾತ್ರ ಸ್ಪಷ್ಟವಾಗಿ ಇರಬೇಕು. ಜಪದ 3 ವಿಧಗಳಿವೆ. ಜಪದಲ್ಲಿ ಮಂತ್ರಶಾಸ್ತ್ರ ಮತ್ತು ಯೋಗಶಾಸ್ತ್ರದಲ್ಲಿ 3 ವಿಧಗಳನ್ನು ಹೇಳಿದ್ದಾರೆ. 1 ವಾಚಿಕ ಜಪ, 2 ಉಪಾಂಶು, 3ನೇದು ಮಾನಸಿಕ ಜಪ. ವಾಚಿಕ ಜಪ ಅಂದರೆ ಜೋರಾಗಿ ಧ್ವನಿ ಬರುವ ಥರ, ಅಂದರೆ ಜೋರಂದರೆ ತುಂಬ ಜೋರಾಗಿ ಅಲ್ಲ, ಸ್ವಲ್ಪ. 2ನೇದು ಉಪಾಂಶು, ತುಟಿಗಳ ಚಲನೆ ಇರುತ್ತೆ, ಆದರೆ ಮಂತ್ರ ಇತರರಿಗೆ ಕೇಳಿಸಲ್ಲ, ಅದಕ್ಕೆ ಉಪಾಂಶು ಅನ್ನೋದು.
ಮಾನಸಿಕ ಜಪ ಮನಸ್ಸಿನೊಳಗಡೆ ಮಾತ್ರ ಮಾಡುವಂಥದ್ದು. ಗಾಯತ್ರಿ ಮಂತ್ರದಲ್ಲಿ ಸ್ವರ, ಛಂದಸ್ಸು, ಉಚ್ಚಾರಣೆ ಇವು ತುಂಬ ಮುಖ್ಯ. ತಪ್ಪು ಉಚ್ಚಾರಣೆ ಖಂಡಿತ ಮಾಡಬಾರ್ದು. ಉಪನಯನದ ನಂತರ ಗಾಯತ್ರಿ ನಿತ್ಯ ಸಂಧ್ಯಾ ವಂದನೆ, ಹೆಚ್ಚು ಮಾನಸಿಕ ಉಪಾಂಶು ಜಪ ಸೂಕ್ತ. ಗಂಭೀರ ಸಾಧನೆಗೆ ಮನಸ್ಸಿನ ಏಕಾಗ್ರತೆ ಮುಖ್ಯವಾಗುತ್ತೆ. ಮಂತ್ರಶಕ್ತಿ ವ್ಯರ್ಥವಾಗಬಾರ್ದು ಅನ್ನುವ ದೃಷ್ಟಿಯಿಂದ ಕೆಲ ಪರಂಪರೆಗಳಲ್ಲಿ ಪವಿತ್ರ ಮಂತ್ರಗಳನ್ನು ಸಾಮಾಜಿಕವಾಗಿ ಜೋರಾಗಿ ಹೇಳಬಾರ್ದು ಅಂತ ಹೇಳ್ತಾರೆ. ಇನ್ನು ಇದು ಗೌರವದ ನಿಯಮ, ಶಾಸ್ತ್ರದಲ್ಲಿ ನಿಷೇಧ ಇಲ್ಲ. ಇನ್ನು ಮಂತ್ರ ಜಪದ ಉಚ್ಚಾರಣೆ ವೈಜ್ಞಾನಿಕ ದೃಷ್ಟಿಯಿಂದ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನೋಡೋದಾದರೆ, ನಾವು ವಾಚಿಕ ಜಪ ಮಾಡಿದಾಗ ಧ್ವನಿ ತರಂಗಗಳು ಹುಟ್ಟಿಕೊಳ್ಳುತ್ತೆ. ಈ ತರಂಗಗಳು ಕಿವಿಯ ಮೂಲಕ ಮೆದುಳಿಗೆ ಹೋಗುತ್ತೆ. ಮೆದುಳು ಶಬ್ದವನ್ನು ವೈಬ್ರೇಷನ್ ರೂಪದಲ್ಲಿ ಸ್ವೀಕರಿಸುತ್ತೆ. ಸಬ್ಕಾನ್ಷಿಯಸ್ ಮನಸ್ಸು ಅಥವಾ ಸುಪ್ತ ಮನಸ್ಸಿಗೆ ಲಾಜಿಕ್ ಇಲ್ಲ, ಅದು ಯೋಚನೆ ಮಾಡೋದಿಲ್ಲ, ಸರಿ ತಪ್ಪು ಅಂತ ತೀರ್ಮಾನಿಸೋದಿಲ್ಲ. ಬಂದ ಫ್ರೀಕ್ವೆನ್ಸಿಯನ್ನು ನೇರವಾಗಿ ಸ್ವೀಕರಿಸುತ್ತೆ. ಮಂತ್ರ ಜಪಿಸುವಾಗ ಗಂಟಲು, ನಾಲಿಗೆ, ತುಟಿಗಳು, ತಾಲು ಇವೆಲ್ಲ ಕಂಪಿಸೋದು. ಈ ಕಂಪನಗಳು ನರಮಂಡಲದ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ ಮತ್ತು ವೇಗಸ್ ನರ್ವ್ಗೆ ಸಿಗ್ನಲ್ ಕಳುಹಿಸುತ್ತೆ. ಇದು ವೇಗಸ್ ನರ್ವ್ ಅಂದರೆ ದೇಹದ ಶಾಂತಿಯ ನರ, ಸ್ಟ್ರೆಸ್ ಕಂಟ್ರೋಲ್ ಮಾಡುವ ನರ. ವಾಚಿಕ ಜಪ ಮಾಡುವಾಗ ಉಸಿರಾಟ ನಿಧಾನವಾಗುತ್ತೆ, ಹೃದಯ ಬಡಿತ ಸಮತೋಲನಕ್ಕೆ ಬರುತ್ತೆ, ನರ್ವಸ್ ಸಿಸ್ಟಮ್ ಶಾಂತವಾಗುತ್ತೆ. ಇದರಿಂದ ಅಶಾಂತಿ ಕಡಿಮೆ ಆಗುತ್ತೆ. ಆಡಿಟೋರಿ ಕಾರ್ಟೆಕ್ಸ್ ಅಂದರೆ ಮೆದುಳಿನ ಶಬ್ದವನ್ನು ಸಂಸ್ಕರಿಸುವ ಭಾಗ. ನಾವು ನಮ್ಮದೇ ಧ್ವನಿಯಲ್ಲಿ ಮಂತ್ರ ಜಪಿಸಿದಾಗ ಆಡಿಟರಿ ಕಾರ್ಟೆಕ್ಸ್ ಆ್ಯಕ್ಟಿವ್ ಆಗುತ್ತೆ, ಬ್ರೈನು ಅಲರ್ಟ್ ಆಗುತ್ತೆ, ಏಕಾಗ್ರತೆ ಹೆಚ್ಚಾಗುತ್ತೆ. ಇದರಿಂದ ಮನಸ್ಸು ಶಾಂತವಾಗುತ್ತೆ. ಮಂತ್ರವನ್ನು ಜೋರಾಗಿ ಜಪಿಸಿದಾಗ ನಾವು ಕೇವಲ ದೇವರನ್ನು ಕರೆಯೋದಲ್ಲ, ನಮ್ಮ ಮೆದುಳನ್ನು ತರಬೇತಿ ಮಾಡೋದು, ಅಂದರೆ ಟ್ರೈನ್ ಮಾಡ್ತೇವೆ. ಗಾಯತ್ರಿ ಮಂತ್ರದ ಸಾಧನೆ ಅಂದರೆ ಅದು ಒಂದು ಮಂತ್ರವಲ್ಲ, ಜೀವನದ ಪದ್ಧತಿ. ಅದು ಬುದ್ಧಿಯನ್ನು ಶುದ್ಧಗೊಳಿಸುತ್ತೆ, ಮನಸ್ಸನ್ನು ಸ್ಥಿರಗೊಳಿಸುತ್ತೆ. ಈ ಮಂತ್ರ ನೇರವಾಗಿ ಇಂಟೆಲಿಜೆನ್ಸ್, ಮೆದುಳಿನ ಮಧ್ಯಭಾಗಕ್ಕೆ ಕೊಡುವ ಕಮಾಂಡ್, ನೇರವಾಗಿ ಮೆದುಳಿನ ಬುದ್ಧಿ ವಲಯದಲ್ಲಿ ಇಂಪ್ರಿಂಟ್ ಆಗುತ್ತೆ. ಇದು ಭಕ್ತಿಯ ಜೊತೆಗೆ ಮೆದುಳಿನ ವಿಜ್ಞಾನ. ಗಾಯತ್ರಿ ಮಂತ್ರ ಸಾಧನೆ ಮಾಡಿದವರನ್ನು ಒಬ್ಬರು ನಮ್ಮ ಪರಿಚಯದವರು, ಅಂದರೆ ಫ್ಯಾಮಿಲಿ ಫ್ರೆಂಡು, ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದೆ ನಾನು. ಅವರ ಜ್ಞಾನ ಮತ್ತು ಫೇಸ್ ರೀಡಿಂಗಿನ ಕಲೆಯು ಒಲಿದಿದೆ ಅವರಿಗೆ. ಸೊ ಮಂತ್ರ ಜಪದಿಂದ ಎಲ್ಲವೂ ಸಾಧ್ಯ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆದರೆ ಯಾರಿಗಾದರೂ ಸಿಟ್ಟು ಬಂದಿದ್ದರೆ ದಯವಿಟ್ಟು ಕ್ಷಮಿಸಿ. ನಾನು ಶಾಸ್ತ್ರಗಳಲ್ಲಿ ಉಲ್ಲೇಖ ಇಲ್ಲದೇ ಇರೋದನ್ನು ಹೇಳಿದ್ದು. ಹೆಂಗಸರು ಮಾಡುವ ಥರ ಇಲ್ಲ, ಬ್ರಾಹ್ಮಣರು ಮಾಡಬಾರ್ದು, ಬ್ರಾಹ್ಮಣರನ್ನು ಬಿಟ್ಟು ಬೇರೆಯವರು ಮಾಡಬಾರ್ದು ಅಂತ ಎಲ್ಲ ಹೇಳಿದ್ನಲ್ಲ, ಅದೆಲ್ಲ ಡೀಟೇಲ್ ಹೇಳಿದ್ನಲ್ಲ, ಅದೆಲ್ಲ ಶಾಸ್ತ್ರಗಳಲ್ಲಿ ಯಾವುದರಲ್ಲೂ ಉಲ್ಲೇಖ ಇಲ್ಲ, ಅದನ್ನು ಹೇಳಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.